ಇಂದು ನಾವು ಕೇಳಲಿರುವ ಕತೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಮತ್ತೆ ಬದುಕಿ ಬರ್ಬೋದಾ? ಉತ್ತರ ಕೇಳಿದ್ರೆ ಭಯ ಹುಟ್ಟುತ್ತದೆ, ಆದರೆ ಈ ಕಥೆ ಅದಕ್ಕೆ ಸಾಕ್ಷಿ. ಬಹಳ ವರ್ಷಗಳ ಹಿಂದೆ ಮಹಾನ್ ಬುದ್ಧಿವಂತನಾಗಿದ್ದ ಚಾಣಕ್ಯ ಎಂಬ ವ್ಯಕ್ತಿ ಇದ್ದನು. ಅವನ ಜ್ಞಾನಕ್ಕೆ ರಾಜರೂ ಕೂಡ ಭಯಪಡುವಷ್ಟು ಶಕ್ತಿ ಇತ್ತು. ಒಂದು ದಿನ ಮಹಾಯೋಧ ಅಲೆಕ್ಸಾಂಡರ್ ಚಾಣಕ್ಯನ ಬುದ್ಧಿಯನ್ನು ನೋಡಿ ಅಸೂಯೆ ಪಟ್ಟುಕೊಂಡನು. ಅಲೆಕ್ಸಾಂಡರ್ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಹುಟ್ಟಿತು. ಚಾಣಕ್ಯನನ್ನು ಕ್ರೂರವಾಗಿ ಕೊಲ್ಲಬೇಕು ಎಂದು. ಅವನು ಕಬ್ಬಿಣದಿಂದ ಮಾಡಿದ ಒಂದು ದೊಡ್ಡ ಪೆಟ್ಟಿಗೆಯನ್ನು ತಯಾರಿಸಿ ಅದರೊಳಗೆ ಚಾಣಕ್ಯನನ್ನು ಹಾಕಿಸಿ ಕೆಳಗೆ ಭಾರೀ ಬೆಂಕಿ ಹಚ್ಚಿಸಿದನು. ಬೆಂಕಿಯ ತಾಪದಿಂದ ಪೆಟ್ಟಿಗೆ ಕೆಂಪಾಗಿ ಉರಿಯುತ್ತಿತ್ತು. ಒಳಗೆ ಚಾಣಕ್ಯನಿಗೆ ಉಸಿರಾಡಲು ಕೂಡ ಸಾಧ್ಯವಾಗಲಿಲ್ಲ. ಎಲ್ಲರೂ ಚಾಣಕ್ಯ ಸತ್ತಿದ್ದಾನೆ ಎಂದು ಭಾವಿಸಿದರು. ಆದರೆ ಅದ್ಭುತ ಅಲ್ಲಿ ಪ್ರಾರಂಭವಾಯಿತು. ಚಾಣಕ್ಯನಿಗೆ ಮಂತ್ರಶಕ್ತಿ ಮತ್ತು ಅಪಾರ ಬುದ್ಧಿ ಇತ್ತು. ಕೊನೆಯ ಕ್ಷಣದಲ್ಲಿ ಅವನು ತನ್ನ ಜ್ಞಾನವನ್ನು ಬಳಸಿಕೊಂಡು ತನ್ನ ದೇಹವನ್ನು ಮಣ್ಣಿನ ಶಕ್ತಿಯೊಂದಿಗೆ ಒಂದಾಗಿಸಿಕೊಂಡನು. ಬೆಂಕಿ ಅವನ ದೇಹವನ್ನು ಸಂಪೂರ್ಣ ಸುಡಲಿಲ್ಲ. ಕೆಲವು ಸಮಯದ ನಂತರ ಆ ಪೆಟ್ಟಿಗೆ ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಅಲೆಕ್ಸಾಂಡರ್ ಅಚ್ಚರಿಯಿಂದ ಬೆಚ್ಚಿಬಿದ್ದನು. ಅವನು ಸತ್ತಿಲ್ಲವಾ? ಹಾಗಾದರೆ ಎಲ್ಲಿಗೆ ಹೋದ ಎಂದು ಭಯದಿಂದ ಯೋಚಿಸಿದನು. ಅದೇ ರಾತ್ರಿ ಅಲೆಕ್ಸಾಂಡರ್ ಅರಮನೆಯೊಳಗೆ ವಿಚಿತ್ರ ಶಬ್ದಗಳು ಕೇಳಿಬಂದವು. ಗಾಳಿಯಂತೆ ಯಾರೋ ಓಡಾಡುತ್ತಿರುವ ಅನುಭವ. ದೀಪಗಳು ಅಲುಗಾಡುತ್ತಿತ್ತು. ಗೋಡೆಗಳ ಮೇಲೆ ನೆರಳುಗಳು ಚಲಿಸುತ್ತಿದ್ದವು. ಅಚಾನಕ್ ಅಲೆಕ್ಸಾಂಡರ್ ಮುಂದೆ ಚಾಣಕ್ಯನ ನೆರಳು ಕಾಣಿಸಿಕೊಂಡಿತು. ಅವನು ಸತ್ತವನಂತೆ ಅಲ್ಲ, ಆದರೆ ಜೀವಂತನಂತೆ ಕೂಡ ಅಲ್ಲ. ಅಲೆಕ್ಸಾಂಡರ್ ಭಯದಿಂದ ನಡುಗಿದನು. ಅವನ ಧೈರ್ಯ ಸಂಪೂರ್ಣ ಕುಸಿಯಿತು. ಚಾಣಕ್ಯ ತನ್ನ ಬುದ್ಧಿಯನ್ನು ಬಳಸಿ ಅಲೆಕ್ಸಾಂಡರ್ನ ಮನಸ್ಸಿನಲ್ಲಿ ಭ್ರಮೆ ಹುಟ್ಟಿಸಿ ಅವನನ್ನು ಪಾಗಲ್ನಂತೆ ಮಾಡಿಬಿಟ್ಟನು. ಕೊನೆಗೆ ಅಲೆಕ್ಸಾಂಡರ್ ತನ್ನ ಶಕ್ತಿಯನ್ನು, ಅಹಂಕಾರವನ್ನು ಕಳೆದುಕೊಂಡನು. ಜನರು ಹೇಳುತ್ತಾರೆ, ಚಾಣಕ್ಯ ಸತ್ತಿಲ್ಲ, ಅವನು ತನ್ನ ಬುದ್ಧಿಶಕ್ತಿಯಿಂದ ಮರಣವನ್ನೇ ಮೋಸ ಮಾಡಿದ್ದನು. ಇಂದಿಗೂ ಕೆಲವರು ಹೇಳುತ್ತಾರೆ, ಅನ್ಯಾಯ ಮಾಡಿದವರ ಮುಂದೆ ಅವನ ಆತ್ಮ ಕಾಣಿಸಿಕೊಳ್ಳುತ್ತದೆ ಎಂದು. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ, ಸಾವು ಅಂತಿಮವೇ ಅಥವಾ ಕೆಲವರಿಗೆ ಅದು ಹೊಸ ಆರಂಭವೇ?